ನೀರು ಎನಿ ಟೈಮ್ ಬರ್ತೈತಲ್ಲಿ ಬಸವನ ಬಾಯಿ. ನೋಡಿಯಾ? ಹಾಂ ನಾನು ನೋಡಿ ನೀವು ಅದ್ರ ಮರ್ತೋಯ್ತಿ ಹೋಗೋ ದಾರಿ. ನೋಡೋಣ ಬಾ. ಈಗ ಎಲ್ಲಿಗೆ ಹೋಗ್ತಿರೋದು? ಕಣ್ರಿ ಈಗ ಎಲ್ಲಿಗೆ ಹೋಗ್ತಿರೋದು ನಾವು? ಈಗ ಎಲ್ಲಿಗೆ ಹೋಗ್ತಿರೋದು ನಾವು? ಫುಲ್ ಕಾಡು. ಇದು ಬ್ರಿಟಿಷರದ ಇಲ್ಲ ಮಹಾರಾಜರದ ಕೇಳಿ? ಬ್ರಿಟಿಷರು ತಾನೇ ಶುರು ಮಾಡಿದ್ರು. ಬ್ರಿಟಿಷ್ನವ್ರು ಮೊದಲೇ ಮಾಡಿದ್ರು. ರಾಣಿ ರೋಡ್ ಅಂತ ಮೇಲ್ಗಡೆ ಒಂದು ರೋಡ್ ಇದೆ. ರೋಡ್ ಇದೆ, ಅದು ರಾಣಿ ರೋಡ್ ಅಂತ ಅದಕ್ಕೆ ರಾಣಿ ರೋಡ್ ಅಂತ. ಆಮೇಲೆ ಬ್ರಿಟಿಷರು ಮಾಡಿದ್ರು. ಅದಾಗಿದ್ಮೇಲೆ ಮೈಸೂರು ಸಂಸ್ಥಾಪನೆ ಅಂದ್ರೆ ಇದನ್ನ ಸ್ಟಾರ್ಟ್ ಮಾಡ್ಕೊಂಡು ಮೈಸೂರು ಮ್ಯಾಂಗನೀಸ್ ಓರ್ ಗಣಿಗಾರಿಕೆ ನಡೆಯೋಂಥ ಜಾಗನ ನೋಡ್ಕೊಂಡು ನಾವಿವಾಗ ವಾಪಸ್ ಊರಿಗೆ ಬಂದಾಯಿತು. ಓಯ್ ನಮ್ಮ ಕಿತ್ತಾಡಿ ಕಿರಣ್ ಬ್ರೋ. ಹಾಯ್ ಬ್ರೋ, ಆರಾಮಾ? ಎಲ್ಲ ಏಟ್ ಮಾಡ್ಕೊಂಬಿಟ್ಟಿದ್ದೀರಾ? ಇಲ್ಲ ಬಿಡೋ, ನಿಮ್ಮ ಬಗ್ಗೆ ಬೆಳಿಗ್ಗೆ ಅಷ್ಟೇ ಮಾತಾಡ್ತೀನಿ. ಸ್ಟ್ರ್ಯಾಪ್ ಹಾಕ್ಬಿಟ್ಟಿದ್ದೀನಿ ಬಿಡು. ಎಲ್ಲ ಏನು ಮಾಡ್ತಿರೋದು? ಡಿಗ್ರಿನಾ? ಡಿಪ್ಲೊಮೊ ಯಾವುದು ಬ್ರ್ಯಾಂಚು? ಚೆನ್ನಾಗಿ ಓದಿ ಅಲ್ಲ? ಹೌದಾ? ಮತ್ತೆ ಹೆಂಗೆ ಓಡಿಸ್ತೀರಾ? ಏನು ಬಿದ್ದಿದ್ದಾ? ಸ್ಪ್ರೇ ಹಾಕ್ಬೇಕಾದ್ರೆ ಪುಣ್ಯ ಕೈ ಉಳಿದಿದೆಯಲ್ಲ, ಕೈ ಹಂಗೆ ಹೋಗ್ಬಿಡುತ್ತೆ. ಹುಷಾರು. ಇವ್ರು ವಿನಯ್ ಬ್ರೋನ ಹಿಡ್ಕೊಳ್ಳಿ, ಕರ್ಕೊಬರ್ತಾರೆ ಅವರು. ಯಾಕಂದ್ರೆ ನಾನು ನೆಕ್ಸ್ಟ್ ಬರಲ್ಲ ಡೌಟ್. ನಾನು ನೆಕ್ಸ್ಟ್ ಬರೋದು ಡೌಟು. ವಿನಯ್ ಬ್ರೋನ ಇಟ್ಕೊಳ್ಳಿ, ಕರ್ಕೊಬನ್ನಿ ಬ್ರೋ, ಆಯ್ತಾ? ಬ್ರೋ ನಿನ್ನೆ ಬಂದಿರೋ ಒಳ್ಳೆ ಕುರುಟ ಇತ್ತು. ಹೌದಾ? ಆ್ಯಕ್ಚುಲಿ ಇವರಿಗಿಂತ ನಿಮಗೆ ಫ್ಯಾನ್ ಜಾಸ್ತಿ ನಮ್ಮೂರಲ್ಲಿ. ಓ ಹಂಗ? ಅದು ಹಂಗೆ ಹುಟ್ಟೂರಲ್ಲಿ ನಮಗೆ ಸಿಗಲ್ಲ. ಇಲ್ಲ, ನಾನು ಸಾವೆ ಹಾಕ್ಲು ಡ್ಯಾಮ್ ಇದು ಮಾಡ್ತಾರ ಅವರು. ಹೇಳಿ ಬಾಯ್ ತುಂಬ ಸರಿ ವಿಡಿಯೋ ನೋಡ್ತಾ ಇರ್ತೀವಿ. ಸಾವೆ ಹಾಕ್ಲು ಚಂದ. ಎಕ್ಸ್ಪಲ್ಸಲ್ಲಿ ಬಂದಿದ್ದಲ್ಲ? ಎಕ್ಸ್ಪಲ್ಸಲ್ಲಿ ಬಂದಿದ್ದಿತ್ತು. 3 ವರ್ಷ ಆಯಿತು. 3 ವರ್ಷ ಆಯ್ತು. ಹೆಲ್ಮೆಟ್ ತೆಗಿರಿ. ಸ್ಟೋರಿ ಆಗ್ತಾನೆ. ನನ್ನ ನೋಡಕ್ಕೆ ಕಿತಾಡಿ ಕಿರಣ್ ಅವ್ರು ಬಂದಿದ್ರು, UK ಇಂದ ಬಂದಿದ್ರು. ಅಲ್ಲ, ಅವನು ಹಿಂಗ್ ಬೇಕಾಗ ಕಿತಡಿ ಇಸ್ ಮೈ ಬಿಗ್ಗೆಸ್ಟ್ ಫ್ಯಾನ್ ಅಂತ ಆಗ್ತಾರೆ ಅವನು. ಹಂಗೆ ಆಗ್ತಿಲ್ಲ. ಸರಿ ಬರೋದಾ? ಲಲ್ ಬಿಡಲ್ಲ ಇವತ್ತು. ಓಕೆ, ಬಾಯ್ ಬಾಯ್. ಸಚಿ, ಎಲ್ಲೋ ಸಚಿ? ಏನೋ ಮಾಡ್ತಿದ್ದೀಯ ಒಬ್ಬನೇ? ಹಸುನಾ? ನೋಡೋಣ. ಏನದು ಗಾಡಿ ಆ ಥರ ನಿಮ್ದಾ? ಕೆಲಸ, ಸಣ್ಣ ಪುಟ್ಟ ಕೆಲಸಕ್ಕೆ ಎಷ್ಟು ಖರ್ಚಾಯಿತು? ಹೌದಾ? ಜಾಸ್ತಿ ಅಲ್ವಾ? ಇದೇನು ತರಗೆ ಹಾಕಿರೋದು ಕೆಳಗಡೆ? ವೀಡಿಯೋಸ್ ಮಾಡ್ಕೊತೀನಿ ಸುಮ್ಮನಿರ. ಗೇರ್ ಹಣ್ಣು ಅಲ್ಲಿ ಇಲ್ಲಿ ಕೇಳ್ತಿದ್ದಲ್ಲ ನೋಡಿಲ್ಲಿ, ವೇಸ್ಟಾಗಿ ಬಿದ್ದೈತೆ. ಸಚಿ ಹೆಂಗೋ ತಿನ್ನೋದು ಇದನ್ನ? ನೋಡಿಲ್ಲಿ ಹಣ್ಣು ಹಂಗೆ ತಿನ್ಬೋದು. ಹಣ್ಣು ಹಂಗೆ ತಿನ್ಬೋದು. ಕಿತ್ಕೊಳ್ಳೋಣ? ಕಿತ್ಕೊಂಡ್ ತಿನ್ನಿ. ಯಾರು ಹೇಳಲ್ವಾ? ಯಾರು ಹೇಳಲ್ಲ, ಯಾರು ಬೇಯಲ್ಲ. ಬರ್ಸ್ಕೊಂಡ್ ತಿನ್ರಿ. ದೋರಣ್ಣು ಹಣ್ಣಾಗೈತೆ. ಈಗ ಅಲ್ಲುಜ್ಜಿಲ್ಲ ನಾನು. ಪರವಾಗಿಲ್ಲ, ತಿನ್ನಿ. ನೋಡ್ಲಾ? ಲವ್ ಇಲ್ಲಿ ಇರೋ ಇವ್ರನ್ನೇ ಇರುವಾಗ ಅಲ್ಲೇ ಯಾಕೋ ಕೇಳ್ತೀಯ?
ಇಲ್ಲಿಗೆ ಹಾಕಿ ಸಿಗಂಗೆ ಇಲ್ಲಿಗೆ ಹಾಕಿ ಅಲ್ಲ ಹಾಕ್ಲಾ ಇಲ್ಲ ಹಾಕ್ಲಾ ಇಲ್ಲಿಗೆ ಬಿಡ ಇಲ್ಲಿಗೆ ಬೇಕು ಅಂದ್ರೆ ತಡೀರಿ ಇಲ್ಲ ಹೇಳ್ಕೊಬಿಡಿ ಹೊಡಿತಾ ಬಿಟ್ಟಿರೋ ಕಿತ್ತೋಗೋದು ಜಸ್ಟ್ ಮಿಸ್ ಕಡ್ಡಿಯಲ್ಲಿ ಸತಿ ಕಡ್ಡಿ ಅಲ್ಲ ಅಲ್ಲಿ ಎರಡು ಸಿಕ್ತು ಏನು ಎಡಿಟಿಂಗ್ ತಾನೇ ಎಡಿಟಿಂಗ್ ಇದೆಯಲ್ಲ ನಾನು ಸಣ್ಣ ನೋಡಿ ಒಂದ್ಸತಿ ಗೆದ್ಬಿಟ್ಟಿದೆ ಓ ಬಂತು ನಾವು ಎಲ್ಲ ಕಡೆ ತಿರ್ಗಾಡ್ಕೊಂಡು ಕೊನೆಗೆ ಸಚಿವರ ಮನೆಗೆ ಬಂದು ಗೋಡಂಬಿ ಹೊಡ್ಕೊಂಡು ತಿಂತಾ ಇದ್ದೀವಿ ನೋಡಿ ಇಲ್ಲಿ ಮಲೆನಾಡಿಗೆ ಬಂದರೆ ಇದೊಂದು ಫ್ರೀ ಆಫ್ ಕಾಸ್ಟು ಬಂದೈತಾ ಬೇಯಿಸ್ತೀನಿ ಅದು ನನಗೆ ಹೇಳಿ ನಂಗೆ ಬಂತಲ್ಲ ನಿಂಗೆ ಒಳ್ಳೆ ಚೆನ್ನಾಗಿರೋ ಸಿಕ್ಕೈತೆ ಕ್ಯಾಶು ಸಿಕ್ಕಿರೋದಲ್ಲ ನಾನು ತೆಗ್ದಿರೋದಂಗೆ ಇದನ್ನ ಯಾರು ಮಾಡಲ್ವಾ ಸಚಿ ಕ್ಯಾಶು ಬಿಸ್ನೆಸ್ ಮಾಡಲ್ವಾ ಇಲ್ಲಿ ಅಂದ್ರೆ ಮಾಡ್ತಾರೆ ಹಿಂಗೆ ಕಲೆಕ್ಟ್ ಮಾಡ್ಬಿಟ್ಟು ಎಲ್ಲರದು ಕಲೆಕ್ಟ್ ಮಾಡಿ ತಗೊಂಡೋಗಿ ಫ್ಯಾಕ್ಟ್ರಿ ಕೊಡ್ತಾರೆ ಕೊಡ್ತಾರೆ ಅಷ್ಟೇ ಇವ್ರು ಮಾಡಲ್ಲ ಮನೆಯಲ್ಲೆಲ್ಲ ಹೌದಾ ಏನು ಎಷ್ಟಿದೆ ಪ್ರೈಸ್ ಎಲ್ಲ ಮಾಮೂಲಿ ಕ್ಯಾಶ್ ಏನು ಪ್ರೈಸ್ ಇರುತ್ತೆ ಅದೇ ಪ್ರೈಸು ಹೌದಾ ಬಟ್ ಜಾಸ್ತಿ ಮರಗಳಿಲ್ಲ ಅಲ್ವಾ ಇದೊಬ್ರು ಹೌದಾ ಇಲ್ಲೆಲ್ಲ ಇವೇ ಇದೆ ಎಲ್ಲ ಕಾಡಲ್ಲಿ ಇರ್ತಾವಲ್ಲ ಅದನ್ನೆಲ್ಲ ಯಾರು ಅದನ್ನೆಲ್ಲ ತಗೋಬರ್ತಾರೆ ಅದನ್ನ ಯಾರು ಕೇಳಲ್ಲ ಅಲ್ವಾ ಯಾರು ಬೇಕಾದ್ರೂ ಕಿತ್ಕೋಬೋದು ನೀವು ಮಾರ್ಬೋದು ಸರಿ ಬಿಟ್ಬಿಟ್ಟು ಬರ್ತೀನಿ ಹಂಗಾರೆ ಬೆಂಗಳೂರಿಂದ ಒಳಗಲ್ಲ ಇತ್ತು ನೋಡಿ ರೆಡಿ ನಿನಗೂ ದೊಡ್ಡದಲ್ಲಿ ಸಿಕ್ಕಿದೆ ತಿನ್ನು ಹಾ ನೋಡಿ ಫ್ರೆಶ್ ಆಗಿ ಬೇಯಿಸಿರೋ ಗೋಡಂಬಿ ಬೀಜದಿಂದ ಇದೆ ಅಂದ್ರೆ ನಂಗೆ ತುಂಬಾ ಇಷ್ಟ ಸ್ಟ್ರೈಟ್ ಹೋಗಿ ಇದೇನು ಗೊತ್ತಾ ಏನು ಹೇಳಿದು TBM ಅಂದರೆ ಟೆಂಪ್ರವರಿ ಬೆಂಚ್ ಮಾರ್ಕ್ ಇಲ್ಲ ಶಿವನ ದೇವಸ್ಥಾನನಾ ಇಲ್ಲಿ ಸ್ನಾನ ಮಾಡ್ಬೋದಾ ಹೌದಾ ಬೇಡ ಕೊಳೆ ಮಾಡೋದು ಬೇಡ ಹೌದಾ ಸೊ ಈಗ ನಮ್ಮ ಸಚಿವರ ಊರಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಏನು ಚೆನ್ನಾಗಿದೆ ಅಂತ ನೋಡಿ ಕಲ್ಯಾಣಿ 2 ಕಲ್ಯಾಣಿ ಇದೆ ಸೊ ಇಲ್ಲಿ ತೀರ್ಥಸ್ಥಾನ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಹೋಗೋದು ಬಟ್ ಒಳ್ಳೆ ತುಂಬ ಅದ್ಭುತವಾಗಿದೆ ಏನೋ ಸಚಿ ಸ್ಪೆಷಲ್ ಇಲ್ಲಿ ಬಸವಣ್ಣ ಎಲ್ಲರೂ ನೋಡಿದ್ದೀರಾ ಇಲ್ಲ ಇಲ್ಲಿ ಹೌದಾ ಎಲ್ಲ ಕಡೆ ಕುತ್ಕೊಂಡಿರುತ್ತೆ ನೋಡೋಣ ಬನ್ನಿ ಹೆಂಗ ಒಳಗೆ ಹೋಗ್ಬೇಕಾ ಇಲ್ಲಿ ಕೂತಿರೋದಿದೆ ಓಕೆ ಒಳಗಡೆ ನಿಂತಿರೋ ಬಸವಣ್ಣ ದೇವಸ್ಥಾನ ಒಂಥರ ಈ ಕೇರಳ ಶೈಲಿ ಥರ ಐತಲ್ಲ ಅಂದ್ರೆ ಇದು ಅವಾಗ ಶ್ರೀಧರ ಸ್ವಾಮಿಗಳು ಅಲ್ಲೊಂದು ಮನೆ ಇದೆ ಅಲ್ಲಿ ಬಂದ್ಬಿಟ್ಟು ಧ್ಯಾನ ಮಾಡ್ಬಿಟ್ಟು ಹೋಗ್ತಾ ಇದ್ರು ಯಾವ ಶತಮಾನದ್ದು ದೇವಸ್ಥಾನ ಇದನ್ನ 13ನೇ ಶತಮಾನ ನಿಂತಿರೋ ಲಿಂಗ ಇದೆ ಅಂತ ಹೇಳ್ತಾರೆ ಆದ್ರೆ ಈ ದೇವಸ್ಥಾನ ಕಟ್ಸಿರೋ ಪ್ರಕಾರ 12-11ನೇ ಶತಮಾನ ಅಂತ ಇದನ್ನ ವಾಸ್ತುಶಿಲ್ಪ ನೋಡ್ರೆ ಮೇಲ್ಗಡೆ ಎಲ್ಲ ಅಭಿವೃದ್ಧಿ ಮಾಡಿ ಕಟ್ಟಿದ್ದಾರೆ ಬಟ್ ಇದೆಲ್ಲ ನೋಡ್ರೆ ಕಾಶಿದು ಆ ಆರ್ಕಿಟೆಕ್ಚರ್ ಅಲ್ಲಿ ಕಟ್ಟಿರೋದು ಅಂತ ಹೇಳ್ತಾರೆ ನೀರೇನ್ ಬ್ರೋ ಈ ತರ ಐತೆ ಇಲ್ಲಿ ವಾಟರ್ ಟೇಬಲ್ ಕೇಳಿಸ್ಕೊಳ್ಳಿ ಇಲ್ಲಿ ಈ ನೀರ್ನ ಫಸ್ಟ್ ಕುಡಿರಿ ಆಮೇಲೆ ಇಡ್ತೀನಿ ಕುಡಿಬೇಕಾ ಇದು ನೀರ್ ಕುಡಿಯೋದು ನಮ್ಮೂರಲ್ಲಿ ತೀರ್ಥ ಅಂತಾನೆ ಹೆಸರು ತೀರ್ಥ ತೀರ್ಥ ದೇವಸ್ಥಾನ ಅಂತ ಕುಡಿರಿ ಹೇಳ್ತೀನಿ ಆಮೇಲೆ ಈಗ ನಾನು ಕೊಡ್ತಾರೆ ನಾನು ಫೇಸ್ ಆಫ್ ದ ಮಾರ್ಕೆಟ್ ಈಗ ಕಾಶಿಯಿಂದ ನೀರು ಇಲ್ಲಿವರೆಗೂ ಬರುತ್ತೆ ಅಂತ ಹೇಳ್ತಾರೆ ಕಾಶಿಯಿಂದ ಬಟ್ ಇದೇನು ಅಂತಂದ್ರೆ ಮಳೆಗಾಲ ಬೇಸಿಗೆಗಾಲ ಚಳಿಗಾಲ ಎಲ್ಲಾ ಕಾಲದಲ್ಲೂ ನೀರು ಅಷ್ಟೇ ಇರುತ್ತೆ 1 ಇಂಚ್ ಮೇಲೂ ಹೋಗಲ್ಲ 1 ಇಂಚ್ ಕೆಳಗಡೆನೂ ಹೋಗಲ್ಲ ಇದೇ ನೀರ ಹರ್ಕೊಂಡೋಗಿ ಆ 2 ಕಲ್ಯಾಣಿನಲ್ಲಿ ಇರುತ್ತೆ ಇದು ಮೂಲ ಇದರಿಂದ ಮತ್ತೆ ಹೋಗುತ್ತೆ ಅಲ್ಲೂ 2 ಕಲ್ಯಾಣ ಇದೆ ಅಲ್ಲ ಅದು ಯಾವಾಗ್ಲೂ ಹಂಗೆ ಅಷ್ಟೇ ತುಂಬೆ ಇರುತ್ತೆ ತಮಾಷೆ ಏನು ಅಂತಂದ್ರೆ ಬಿಲ್ಪತ್ರ ಎಲೆನ ಇಟ್ಕೊಂಡು ಏನಾದ್ರು ನೆನ್ಸ್ಕೊಂಡು ನೀರಲ್ಲಿ ಇಟ್ರೆ ಕೆಲಸ ಆಗಂಗಿದ್ರೆ ಮುಳುಗೋಗುತ್ತೆ ನಾನು ತೇಲುತ್ತೆ ಹೊರ ಕೇಳ್ದಂಗೆ ಗುಳುಗುಳಿ ಸಂಕರದಲ್ಲಿ ಅಂದ್ರೆ ವಾಟರ್ ಟೇಬಲ್ ತುಂಬಾ ಚೆನ್ನಾಗಿದೆ ಅಂತ ಆಯ್ತು ಈ ಕಡೆ ಏರಿಯಾಗಳಲ್ಲಿ ಇದೆಲ್ಲ ಪಕ್ಕ ಎಲ್ಲ ಅದನ್ನ ಎಲ್ರು ಒಪ್ಕೊಂತಾರೆ ಓಕೆ ಇಲ್ಲಿ ನೀರ್ ಚೆನ್ನಾಗಿದೆ ಅಂತ ಹೇಳಿ ತಮಾಷೆ ಏನ್ ಗೊತ್ತಾ ಈ ದೇವಸ್ಥಾನದ ಸುತ್ತ 100 ಅಡಿ ಎಲ್ಲೇ ಹೋಗಿ ಕೈಯಲ್ಲಿ 3 ಅಡಿ ಅಗಿದ್ರೆ ನೀರ್ ಬರುತ್ತಾ ಸಿಗುತ್ತೆ ಟಿವಿನೆಲ್ಲ ಕವರ್ ಮಾಡಿದ್ರು 3 ಅಡಿ ಆಮೇಲೆ ನೋಡಿ ಬನ್ನಿ ನೀವೆಲ್ಲ ಕಡೆ ಕೂತಿರೋ ನೀರನ್ನ ನೋಡಿರ್ತೀರ ನಾರ್ಮಲ್ ಆಗಿ ಒಂದೇ ಜಾಗದಲ್ಲೇ
ನಿತ್ಯ ಲಿಂಗ ನಾನ್ ನೋಡಿರೋದು, ಅದ್ರ ಎದುರುಗಡೆ ಇರೋ ನಿತ್ಯ ಬಸವಣ್ಣ. ಇಡೀ ಪ್ರಪಂಚದಲ್ಲಿ 13 ಬಸವಣ್ಣಗಳಿದಾವಂತೆ ನಿಂತಿರೋದು, ಅದ್ರಲ್ಲಿ ಒಂದು ನಾನು ನೋಡಿದೀನಿ. ಇದು ಇದನ್ನ ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಹೇಳಿ 15 ಅಡಿ ಅಗಿತಾರೆ, ಇದ್ರ ಬುಡ ಸಿಗಲ್ಲ, ನಿಂಗೆ ಹಿಂಗೇ ಹೋಗಿದೆ. ಅದಕ್ಕೆ ಅದನ್ನ ಇಲ್ಲೇ ಬಿಟ್ಬಿಟ್ಟಿದ್ದಾರೆ. ನೀರು ಬೀಳುತ್ತೆ, ಅಲ್ಲಿಂದ ನೀರು ಇಲ್ಲಿ ಬಂದು ಇದ್ರ ಮುಖಾಂತರ ಅಲ್ಲ ಎಲ್ಲಿಂದ ಬರ್ತದೆ ನೀರು ಇದಕ್ಕೆ? ಅಲ್ಲಿಂದ ಇದಲ್ಲ ರೀ, ಅಲ್ಲಿ ಕೆಳಗಡೆ ಅಲ್ಲಿ ಬರ್ತದೆ. ಇದು ಸುಮ್ಮನೆ ಇವ್ರು ಹಾಕಿರೋದು. ನಾನು ತಲೆ ಕೆಟ್ಟೋಯ್ತು ನನಗೆ. ಅದೇ ತಲೆ ಇದ್ರೆ ತಾನೆ ತಲೆ ಕಡೆಗೆ. ಇದು ನೋಡು ಬಸ್ಸು ಏನು ಚೆನ್ನಾಗಿದೆ. ಅದು ಹಳೇದೇನಾ ಕಲ್ಲು? ಚೆನ್ನಾಗಿದೆ. ಯಾವುದು? ಇದು ಒಳ್ಳೆ ಪುರಾತನ ಇರೋ ದೇವಸ್ಥಾನ ಬ್ರೋ. ಇದು ಇವರೇ ಶ್ರೀಧಸ್ವಾಮಿಗಳು, ಇವರೇ ತಪಸ್ ಮಾಡಿದ್ದು. ನಮ್ಮ ಕಡೆ ಇವ್ರನ್ನ ದೈವತ ಮನುಷ್ಯ ಅಂತ ಕರೀತಾರೆ. ಶಚಿತರ ಅವರೇ ನೋಡೋಕ್ಕೆ ಇವ್ರ ಫೋಟೋ ಇರುತ್ತೆ. ಓಕೆ, ಇಲ್ಲಿ ಯಾವ ದೇವ್ರು ಇರೋದು ಒಳಗಡೆ? ಶಿವನ್ ಲಿಂಗ ಇದೆ ಅಲ್ಲಿ, ಕಾಣಿಸ್ತಾ ಇಲ್ಲ? ಕಾಣಿಸ್ತಿಲ್ವಲ್ಲ? ಕಣ್ಣು ನೀಟಾಗಿ ಬಿಟ್ಟು ನೋಡಿ, ಕಾಣಿಸುತ್ತೆ. ಗೊತ್ತಾಯ್ತು. ಇಲ್ಲ ನೋಡಿ, ಇವಾಗ ಕಾಣಿಸುತ್ತೆ ನೋಡಿ, ಇವಾಗ ನೋಡಿ, ಇವಾಗ ನೋಡಿ. ತುಂಬಾ ಒಂದು ನಿಮಿಷ ನೋಡ್ತಾ ಇದೆ ಕಾಣುತ್ತೆ. ಇಲ್ಲ ಇಲ್ಲ ಸಚಿವ ಒಂಚೂರು ನೋಡಿ, ಇವಾಗ ಕಾಣಿಸಿಲ್ಲ? ಅಷ್ಟು ನೀಟಾಗಿ ಕಾಣಿಸ್ತೈತಲ್ಲ ಬ್ರೋ. ಒಂದು 2 ನಿಮಿಷ ಆಗ್ಬೇಕು, ಐಬಾಲ್ ಸೆಟ್ ಆಗ್ಬೇಕು. ಕೆಳಗಡೆ ಇದೆ ಬ್ರೋ, ಆ ಕೆಳಗಡೆ ಹೂವೆಲ್ಲ ಇಟ್ಟಿದ್ದಾರೆ. ಇದು ನಿಮಿಷ ನೀವು ಇಲ್ಲಿ ಬನ್ನಿ, ಈ ಕಡೆ ಬನ್ನಿ, ಇವಾಗ ನೋಡಿ. ಎಲ್ಲಿ ಬರುತ್ತೆ ಬ್ರೋ ಈ ದೇವಸ್ಥಾನ? ಎಲ್ಲಿ ಬರುತ್ತೆ? ಸೊ ಇದು ಚಿಕ್ಕಬಿಳಿಗುಂಜಿ ಅಂತ ಹೇಳಿ, ಸಾಗರದಿಂದ ಕಾಸ್ಪಡಿ ಅಂತ ಒಂದು ಊರು ಸಿಗುತ್ತೆ, 12 ಕಿಲೋಮೀಟರ್ ಹಿಂದೆ. ಅಲ್ಲಿಂದ ರೈಟ್ ತಗೊಂಡು ತ್ಯಾಗರ್ತಿಗೆ ಹೋಗೋ ರೋಡಲ್ಲಿ ಚಿಕ್ಕಬಿಳಿಗುಂಜಿ ಅನ್ನೋ ಊರಲ್ಲಿ ಈ ದೇವಸ್ಥಾನ ಬರುತ್ತೆ. ಈ ಕ್ಷೇತ್ರದ ಹೆಸರು ಕಮಲೇಶ್ವರ ಸ್ವಾಮಿ ಸನ್ನಿಧಿ ಅಂತ. ಬಟ್ ಇಲ್ಲಿ ಇರೋರೆಲ್ಲ ತೀರ್ಥ ಅಂತ ಕರೀತಾರೆ ಇದನ್ನ. ತೀರ್ಥ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಯಾರು ಹೇಳ್ತಾರೆ ಅಲ್ವಾ? ಕಮಲೇಶ್ವರ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದ್ರೆ ಸೂಪರ್. ಕಾಣಿಕೆ ಹೋಗಿ ಬಾಯ್. ಇನ್ನು ರಿಯಾಕ್ಷನ್ ಕೊಡ್ಲಿಲ್ವಲ್ಲ ಇವನು? ಗೊತ್ತಿರೋ ವಿಷಯ ಅದೇ ಹೇಳಿದೆ. ಗೊತ್ತಿತ್ತ ನಿಂಗೆ? ಇನ್ನು ಹೇಳಿದಿರ್ ಬೆಸ್ಟ್ ಇತ್ತ ಅಂತ ಸತಿ ನೋಡಿ ನೋಡಿ. ವೆಜ್ ತಾನೆ? ಅಣ್ಣ ಒಂದು ಪ್ಲೇಟ್ ಅಲ್ಲ, ಒಂದು ಸಿಂಗಲ್ ಪೂರಿ ಹೇಳಿದ್ದು. ಮಜಾ ಮಾಡೋದು. ಲಾಂಚ್ ಸರ್ವಿಸ್ ಇದೆಯಾ? ಹೌದಾ? ಆಪ್ ಮಾಡ್ರಿ ಸಾಂಗ. ನಾವು ಎಕ್ಸಾಕ್ಟಾಗಿ ಎಲ್ಲಿಗೆ ಬಂದಿದ್ದೀವಿ? ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಸೊ ಇವಾಗ ಈಗ ನಾವು ಕರೆಕ್ಟಾಗಿ ಬ್ರಿಡ್ಜ್ ಮೇಲೆ ನಿಂತಿದ್ದೀವಿ, ಹೊಸ ಬ್ರಿಡ್ಜ್ ಆಯ್ತಾ? ಹೆವಿ ಇದೆ ಕಣೋ ನೀರು. ಮಳೆಗಾಲದಲ್ಲಿ ಅದೆಲ್ಲ ತುಂಬುತ್ತಲ್ಲ. ಅಲ್ಲ ಹಿರೇಬೈಲು ಡ್ಯಾಮ್ ಬರೋದೆಲ್ಲಿ? ಮಳೆ ಬಾಗ್ಲಿದು ಅದಲ್ಲ, ಹಿರೇಭಾಸ್ಕರ. ಇದೆಲ್ಲ ಕಾಣಿಸುತ್ತಲ್ಲ ನೀರ್ ಕಮ್ಮಿ ಆದ್ರೆ. ಬೇರೆ ಕಡೆ ತಾನೆ ಈ ರೀಸನ್ ಅಲ್ಲೇ ಆ ನೀರ್ ಕಮ್ಮಿ ಆದ್ರೆ ಫುಲ್ ನಿಮ್ಗೆ ಗೇಟ್ ವಾಲ್ಗಳೆಲ್ಲ ಕಾಣಿಸುತ್ತೆ. 8-9 ಪಿಲ್ಲರ್ಗಳು ಕಾಣಿಸುತ್ತೆ. ಆಕ್ಚುಲಿ ಚೆನ್ನಾಗಿದೆ. ಈಗ ಸಿಗಂದೂರಿನ ಪಾರ್ಕಿಂಗಿಗೆ ಬಂದಿದ್ದೀವಿ. ಸಿಗಂದೂರು ಚೌಡೇಶ್ವರಮ್ಮನ ದರ್ಶನ ಮಾಡೋಕ್ಕೆ ಅಂತ. ಸೊ 4 ವರ್ಷದ ಹಿಂದೆ ಹೆಂಗೆ ಬಂದಿದ್ನೋ ಸೇಮ್ ಅದೇ ಥರ ಇದೆ. 4 ವರ್ಷನ 3 ವರ್ಷ ಹಿಂದೆ? ಹೌದಾ? ಇಲ್ಲ, 4 ವರ್ಷನೇ ಹಿಂದೆ. ನೀವು ಬರ್ಬೇಕಾದ್ರೆ ಮಳೆ ಬಂದಿತ್ತಾ? ಖಂಡಿತ ಬಂದಿತ್ತು. ಅದಕ್ಕೆ ನಮ್ಮಂತ ಪುಣ್ಯ ಮಾಡಿರೋ ಜೊತೆ ಬಂದ್ರೆ ಮಳೆ ಬೆಳೆ ಎಲ್ಲ ಕರೆಕ್ಟ್ ಟೈಮಿಗೆ ಆಗಿರುತ್ತೆ. ಕರೆಕ್ಟ್ ಅದಕ್ಕೆ ಟೈಮ್ ಈಗ ನಿಮ್ಮಂಥವ್ರು ಕರ್ಕೊಂಡ್ ಬಂದಿರೋದಕ್ಕೆ ನೋಡು, ಮಳೆ ಇಲ್ಲ ಏನೂ ಇಲ್ಲ. ಸರ್ ಮಳೆ ಬಂದಿದೆ ಸರ್ ನಿನ್ನೆ. ನೋಡಿ, ನಾವು ಬೇಸಿಗೆ ಕಾಲದಲ್ಲಿ ಬಂದಾಗ ಮಳೆ ಬರುತ್ತೆ. ನಾವು ಮಳೆ ಬೆಳೆ ಎಲ್ಲ ಕ್ಲೀನ್ ಆಗಿರುತ್ತೆ ನಾವು ಬಂದ್ರೆ. ಈ ಬಿಲ್ಡಪ್ಗೆಲ್ಲ ಏನು ಕಡಿಮೆ ಇಲ್ಲ. ಯಾರನಿಗೂ ಬಿಲ್ಡಪ್ ಹಾಕಲ್ಲ, ನಾವುಗಳೇ ಹಾಕೋಬೇಕು. ಸರಿ ಕಣ್ರಪ್ಪ, ವಿಡಿಯೋ ಮಾಡಂಗಿಲ್ಲ ಅಂತಾರೆ ನೋಡ್ಕೊಳ್ಳಿ. ಇವಾಗ
ಬೋರ್ಡ್ ಹಾಕಿಲ್ವೇನ್ರಿ ಗೊತ್ತಾಗಲ್ರಿ ನಿಮಗೆ? ಈ ಅಂದರೆ ಇಲ್ಲೇ ಉಳ್ಕೊಂಡ್ರೆ ಮನೆಗೆ ರೂಮ್ ಎಲ್ಲ ಅವ್ರದ್ದು ಏನು ನಂಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ನಾನೆಲ್ಲ ಹೋದ್ಸಲಿ ಬಂದಾಗ ಬೇರೆ ಇದ್ದರು, ಬೇರೆ ಅಂತ ದೇವಸ್ಥಾನದ ಒಳಗೆಲ್ಲ ಇತ್ತು. ನಾನು ಎಲ್ಲಿ ಅಂತ ಹೇಳ್ಬೋದು ಇಲ್ಲಿ ದೇವಸ್ಥಾನ ಅವ್ರು ಎಲ್ಲಿ ಹೇಳ್ತಾರಲ್ಲ. ನಾನು ಕರಂಗಲಿ ಬಿಸ್ನೆಸ್ ಮಾಡೋಣ ಅಂತ ಮಾಡಿದ್ದೀನಿ. ಇರೋ ಕೆಲಸ ಮಾಡೇ ಮೊದಲು ಎದ್ದು ತೆಗಿಯ ಹೆಲ್ಮೆಟ್ ತೆಗಿಯ. ಏನೋ ಪ್ರೊಫೆಷ್ನಲ್ ಬೈಕರ್ ಆಗ್ಬಿಟ್ಟಿದ್ಯಲ್ಲ. ಟ್ಯಾಂಕ್ ಬ್ಯಾಗ್ ಎಲ್ಲ ತಗೊಂಡಿದ್ಯಾ? ಹೆಂಗಿತ್ತು ಎಲ್ಲ? ಇದು ಆರಾಮ? ಲೇಟ್ ಆಯ್ತಾ? ಲೇಟ್ ನಿಮ್ದೇ ಲೇಟ್ ಆಯ್ತಾನಪ್ಪ. ನಾನು ಏನೋ ನಮ್ದು ಲೇಟ್ ಆಯ್ತಾ? ಯಾಕೆ ವಾಪಸ್ ಬಂದ್ರ? ಈಗ ಬಂದಿದ್ದಲ್ವಾ ನೀವು? ಇಲ್ಲ, ನೀವು ಬೈಕ್ ನಿಲ್ಸಿದ್ ನೋಡಿದ್ರೆ ಈಗ ಬಂದ್ರಿ ಅಂತ ಬಿಸ್ಲಿಂಗಿದ್ಯಾ? ಇನ್ನ ಎಷ್ಟು ಮಳೆ ಹೋಯ್ತಾ ನಿಮ್ಮೂರಲ್ಲಿ? ಇಲ್ಲ, ಶಿವಮೊಗ್ಗ ಮಳೆ ಅಂತಿದ್ರಲ್ಲ. ಶಿವಮೊಗ್ಗನೂ ಮಳೆ, ಅಲ್ಲೂ ಮಳೆ. ಅಲ್ಲೂ ಬ್ರೋ ನಾವು ಇದ್ದಿದ್ದು ಯಾವುದು ಪಮ್ಮಿ ಸಚಿ ನಿಮ್ಮೂರ ಹೆಸರು? ಅದೇನದು ಸ್ಟೇಷನ್ ಅಡ್ಡೇರಿ? ಅಲ್ಲಿ ಅದು ನಮ್ಮ ಇದ್ರ ಕಡೆ ಸುತ್ತಮುತ್ತ 2-3 ಅಡ್ಡೇರಿ ಇದಾವೆ. ರೈಲ್ವೆ ಸ್ಟೇಷನ್ ಹತ್ರ ಮನೆ ನಿಮ್ದು? ಈ ಕಡೆಗ ಜಾಗೃತಿ ಸೈಡ್. ಓ, ಆ 3-4 ಅಡ್ಡೇರಿಗಳಿಗೆ ಲೊಕೇಶನ್ ಯಾವ್ದು ಇರುತ್ತೋ ಅದನ್ನ ಸೇರಿಸಿ ಹೇಳ್ಬಿಡೋದು. ಸ್ಟೇಷನ್ ಅಡ್ಡೇರಿ, ಇನ್ನೊಂದು ಅಲ್ಲ, ಯಾವ ಅಡ್ಡೇರಿ? ಯಾವ ಅಡ್ಡೇರಿ? ಅಡ್ಡೇರಿ ಅಂತ 3-4 ಕಡೆ ಇದೆ. ಹಾಂ. ನಮ್ಮ ಕಡೆ ಸ್ಟೇಷನ್ ಇದ್ದಾರೆ. ಇದಂತ ಒಂದು ವಸ್ತು ಹೇಳ್ಬಾರ್ದಾಗಿತ್ತು. ಬಾಯ್ ಕಿರಣ್ ಬಾಯ್ 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 ಬ್ರೋ, ಸಿಗೋಣ. ಬಾ, ಇನ್ನೊಂದ್ಸತಿ 2 ಸತಿ ಬಂದ್ರು ಹಂಗೆ ಹೋಗಿದ್ವಲ್ಲ. ಇಲ್ಲ, ಮಳೆಗಾಲಕ್ಕೆ ಮಳೆಗಾಲಕ್ಕೆ ಬರ್ತೀನಿ. ಬಾಯ್. ಓಕೆ ಬಾಯ್. ಒಬ್ರು ಒಂದು ಫೋಟೋ ತೆಗ್ಸ್ಕೊಂಡ್ರೆ 10 ರೂಪಾಯಿ. ಬೆಟ್ಟದ ಮೇಲೆಲ್ಲ ಹೋಗ್ತೀವಲ್ಲ. ಸೊ ಇವಾಗ ನಾವು ಬಂದಿರೋದು ಯಾವುದು ಜಾಗ? ವರ್ದಳ್ಳಿ ಶ್ರೀಧರ ಆಶ್ರಮ ಅಂತ. ಸೊ ಇವಾಗ ಇಲ್ಲಿ ಆಶ್ರಮಕ್ಕೆ ಹೋಗೋಕ್ಕಿಂತ ಮುಂಚೆ ಗೋಶಾಲೆ ಇತ್ತು. ಅದ್ಭುತವಾದ ಹಸುಗಳಿದ್ದಾವೆ ಎಲ್ಲ ನೋಡಿ ಪಾಪ, ಅವು ಪಾಡ್ಗ ಮೇಯ್ತಾ ಇದ್ದಾವೆ. ಏನು ಸ್ಪೆಷಾಲಿಟಿ ಸಚಿ ಇಲ್ಲಿ? ಇಲ್ಲಿ ಶ್ರೀಧರಾಶ್ರಮ ಅಂತಂದ್ರೆ ಶ್ರೀಧರ ಸ್ವಾಮೀಜಿಗಳು ಇಲ್ಲಿ ಜೀವಂತ ಸಮಾಧಿ ಆಗಿದ್ದಾರೆ ಅಂತ. ಓಕೆ, ಆಗಿದ್ದಾರೆ. ಓಕೆ, ಅಂದ್ರೆ ಅವರ ಕೊಡುಗೆಗಳೇನು ಸ್ವಾಮೀಜಿದು? ಅಂದ್ರೆ ಈಗ ಧರ್ಮಸ್ಥಳ ಅಂದ್ರೆ ಈಗ ವೀರೇಂದ್ರ ಹೆಗ್ಗಡೆ ಅಂತ ಹಂಗೆ ಬರುತ್ತೆ. ಈಗ ನಮ್ಮ ಸೈಡ್ ಮಲೆನಾಡು ಅಂತಂದ್ರೆ ಇವರು. ಓಕೆ, ಅಂದ್ರೆ ಅಷ್ಟು ಸೇವೆಗಳನ್ನ ಮಾಡಿದ್ದಾರೆ, ಸಮಾಜ ಸೇವೆಗಳು. ಓಕೆ, ಸೊ ಅದು ಇವಾಗ ಏನಾಗಿದೆ, ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಂಗೆ. ಓಕೆ, ಸೊ ಇವಾಗ ಆಶ್ರಮದ ಒಳಗಡೆ ಮೇಲ್ಗಡೆ ಓ ಮೇಲತ್ಗೆ ಹೋಗ್ಬೇಕು. ಓ, ಅಲ್ಲಿ ಟಾಪಲ್ಲಿ ಕಾಣಿಸ್ತಾ ಇದೆಯಲ್ಲ ಅದಾ? ಓಕೆ, ಇಲ್ಲಿ ನೋಡಿ, ಇಲ್ಲಿ ಬ್ರಹ್ಮಕಮಲ ಹೂಗಳು ಅಲ್ವಾ? ನೋಡಿ, ಬ್ರಹ್ಮಕಮಲ ಹೂ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ನೋಡಿ, ಇಲ್ಲೇ ಈ ಗಿಡ ನೋಡ್ಕೊಳ್ಳಿ, ಈ ಮರದಲ್ಲೇ ನೋಡಿ ಹೊಡೆದು 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 ಮೂಡುತ್ತೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಬ್ರಹ್ಮಕಮಲ. ಹೇಳು. ಬಾಯಲ್ಲಿ ನೀರು ಬರುತ್ತೆ. ಬಸವನ ಬಾಯಲ್ಲಲ್ವಾ? ಓಕೆ, ನೋಡೋಣ. ಪಾದಸ್ಪರ್ಶದಿಂದ ನಿರ್ಮಿಸಿರುವ ಶ್ರೀಧರ ತೀರ್ಥ ಏನಂತ ಹೇಳಿದ್ರು? ಪದವಿ ಮತ್ತು ಅಂದ್ರೆ ಏನು ಎಲ್ಲಾನು ಬಿಟ್ಟು ಹೊರಗಡೆಗೆ ಬನ್ನಿ. ಏನ್ ಬ್ರೋ ಇದ್ರ ಜಾಗದ ವಿಶೇಷತೆ ಏನು? ಇಲ್ಲಿ ಶ್ರೀಧರ ಸ್ವಾಮಿಗಳು ಜೀವಂತವಾಗಿ ಸಮಾಧಿ ಆಗಿದ್ದಾರೆ. ಮೇಲ್ಗಡೆ ಹೋದ್ರೆ ಸಮಾಧಿ ನೋಡ್ಬೋದು. 365 ದಿವಸನೂ ಬಸವಣ್ಣನ ಬಾಯಲ್ಲಿ ಇದೇ ತರ ನೀರು ಒಂದೇ ರೀತಿನಲ್ಲಿ ಬರುತ್ತೆ. ಇಷ್ಟೇ ಪ್ರಮಾಣದಲ್ಲಿ ಮಳೆಗಾಲದಲ್ಲಿ ಬಂದ್ರು ಅಷ್ಟೇ, ಬೇಸಿಗೆಗಾಲದಲ್ಲಿ ಬಂದ್ರು ಅಷ್ಟೇ. ಹಿಂಗೆ ಬೀಳ್ತಾ ಇರುತ್ತೆ. ಯಾವತ್ತು ಕಾಡ್ನ ಪಾದ ತೊಳಿಬೇಕು, ಹಿಂಡಿ ತೊಳಿಬೇಕು ಫಸ್ಟ್. ನೀವಾ ಬದನೆಕಾಯಿ ಐರನ್ ಐತೆ ಅಂತೀರಲ್ಲ? ಐರನ್ ನಾನು ಹೇಳಿದ್ದೆ. ಬದನೆಕಾಯಿ ರಾಣಿ ಅಂತೆ, ತರಕಾರಿ ರಾಣಿ ಅಂತೆ. ಸುಮ್ಮನೆ ಮಾಡ್ಕೊಂಡಿದ್ದೀನಿ ವಿಡಿಯೋಗಳು, ಅದು ಏನು ಮಾಡ್ತೀನೋ ಗೊತ್ತಿಲ್ಲ. ಇದೇನಾ ಇಲ್ಲೇ ಆಯ್ಕೆ ಆಗಿರೋದು ಅವರು? ಓಕೆ, ನೋಡೋಣ ಬನ್ನಿ ಒಳಗಡೆ.
ಆ್ಯಕ್ಚುಲಿ ಇದು ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ಗೋಡಂಬಿ ಮರದ್ದು, ಆಯಿತಾ? ಬನ್ನಿ ಇಲ್ಲಿ. ಸೊ ಇದು ಹಣ್ಣು ಆದಮೇಲೆ ನೋಡಿ ಇದು ಹಿಂಗೆ ಬರುತ್ತೆ. ಸೊ ಇದು ಗೋಡಂಬಿ, ನೀವೇನು ಕ್ಯಾಶು ಹೇಳ್ತೀರಲ್ಲ ಅದು. ಸೊ ಬೆಳಗ್ಗೆ ಸ್ಟೋರಿ ಹಾಕಿದ್ನಲ್ಲ ಅದರಲ್ಲಿ ಇದನ್ನು ಬೇಯಿಸ್ಬಿಟ್ಟು ಗೋಡಂಬಿ ತಿನ್ನೋದಾಗಿರುತ್ತೆ. ಈ ಹಣ್ಣು ಬೆಳೆದಿರುತ್ತಲ್ಲ ಇದನ್ನು ಹಂಗೆ ತಿನ್ಬೋದು, ಸ್ವೀಟಾಗಿರುತ್ತೆ, ಬಟ್ ಲೈಟ್ ತೊಗರು. ಗೇರಣ್ಣು ಸಖತ್ತಾಗಿರುತ್ತೆ ಮಾತ್ರ. ಈ ಕಡೆ ಈ ಕಡೆಗ್ರಿ. ಬೆಳ್ತಾ ಹಂಗೆ ಕೆಳಗೆ ಬಿಡ ಅದನ್ನ. ಕೆಡಿರಿ ಹಂಗೆ. ಒಂದು ವರ್ಷಕ್ಕೆ ಎಷ್ಟು ಬಿಡ್ತವೆ ಎಳ್ನೀರು? ಲೆಕ್ಕ ಬರಲ್ಲ ಕೆಲವು. ಹೌದಾ? ಒಂದು ಅಂದಾಜು ಒಂದು ತಿಂಗಳಿಗೆ ಒಂದು ಇದು ಒಂದು 100 ಕಾಯಿ. 100 ಕಾಯಿ ವರ್ಷಕ್ಕೆ ಜಾಸ್ತಿ ಬರ್ತದೆ. 100 ಕಾಯಿ ಜಾಸ್ತಿ ಬರ್ತದೆ. ಹೌದಾ? ಇದು ತಿಂಗಳಿಗೆ ಒಂದು ಹಿಂಗಾರ ಅದು. ಹೋಯ್ತು, ಅಲ್ಲೊಂದು ಹೊಡೆದೋಯ್ತು. ಹಿಡ್ಕೊಡ್ಕ ಬೇಗ ಅದನ್ನ ಕುಡಿದ್ಬಿಡು ಸಚಿ. ಕುಡಿ. ನಾವ್ 2 ಇಡೋದ್ವಲ್ಲ ಗ್ಯಾಪಲ್ಲಿ. ಅಟ್ಲೀಸ್ಟ್ 2 ಹಿಡ್ದಿದ್ದೀರಾ, ಗುಡ್. ಸಾಕು ಕಾರಲ್ರಿ. ತಗೊಳ್ಳೋಣ. ₹1,000 ಟೂತ್ ಪೇಸ್ಟ್ ಇದು. ₹1,000 ಗಿಫ್ಟಾ? ₹100 ಅದ್ರ ಮೇಲೆ ₹100 ಅಂತ ಇದೆ. ಅಲ್ಲ ಏನಕ್ಕಿದು? ಹಲ್ಲುಜ್ಜಕ್ಕೆ. ಅಲ್ಲ ಟ್ಯಾಗ್ ಮಾಡಿದಿರಲ್ಲ ಅದಕ್ಕೆ ತಂದ್ಕೊಡಿದೀನಿ. ಹೌದಾ? ಹೇಳ್ಬಿಡ. ನಾಯಿ ಮುದೆ ನೀನಿರ್ತೀಯ ಓ ಮಾವ. ಟೈಮ್ ಬಂತು ಅಲ್ಲಿ. ಇನ್ನೇನು ಎತ್ತುತ್ತೆ. ಇದನ್ನ ದಾಟ್ ಬರಂಗಿಲ್ಲ ಅಲ್ವಾ? ಇದು ಹತ್ತಾನೆ ಪ್ಲಾಟ್ಫಾರ್ಮು ಇದಲ್ಲ. ಬೇಡ. ಹೌದಾ? ಸರಿ, ಬಾಯ್ ಸಚಿ ಬಂದ. ದಾರಿ ಬಿಡು, ನಾವು ಹಿಂಗೆ ಅಡ್ಡಲ್ಲಿ ನಿಂತ್ಕೋಬಾರ್ದು. ಬಾಯ್. ಟ್ರೈನಲ್ಲಿ ಫೋಟೋ ವಿಡಿಯೋ ಮಾಡಬಾರ್ದು ಅಂತ ಒಂದು ಇದೆ ಕಣೋ. ಇನ್ನೂ ಆ ಕಡೆ ಈ ಕಡೆ ಇದೆ. ಇಲ್ಲಿ ಹೋಯ್ತಾ ನೋಡಿ. ಶಿವಮೊಗ್ಗ ಬಂದಿದ್ವಿ. ಇಲ್ಲೊಬ್ರು ಪೊಲೀಸವರು ಗಾಡಿನ ಓಡಿಸ್ಕೊಂಡು ಹೋಯ್ತಾ ಇದ್ದಾರೆ. ಹಿಂದ್ಗಡೆ ನಮ್ಗೆ ಲಾಟಿನೂ ಕೂಡ ಕಾಣಿಸ್ತಾ ಇದೆ. ಸೊ ಮ್ಯಾಟ್ರ್ ಏನು ಅಂತಂದ್ರೆ ಅವ್ರ ಗಾಡಿನಲ್ಲಿ ಬರ್ದಿರೋ ಲೈನ್. ಸೊ ಇಲ್ಲಿ ನೋಡಿ ಏನಂತ ಬರ್ತಿದ್ದಾರೆ ಅಂತ. ಇದ್ರೆ ನೆಮ್ಮದಿಯಾಗಿರ್ಬೇಕು, ಅಪ್ಪಟ ಡಿ ಬಾಸ್ ಅಭಿಮಾನಿ ಇರ್ಬೇಕು. ಯಾಕೆ ಬ್ರೋ ಹಂಗ್ ಬರ್ದಿರ್ಬೋದು? 2 ರೀಸನ್ ಬರ್ದಿರ್ಬೋದು. ಒಂದು, ಅವ್ರು ಡಿ ಬಾಸ್ ಅಭಿಮಾನಿ, ಅಪ್ಪಟ ಅಭಿಮಾನಿ ಆಗಿರ್ತಾರೆ. ಹೌದು. 2ನೇದು ಬಂದು ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಟಾರ್ಚರ್ಗೆ ದಯವಿಟ್ಟು ನನ್ನನ್ನ ನೆಮ್ಮದಿಯಾಗಿರಕ್ ಬಿಡ್ಬಿಡಿ. ಇದ್ರೆ ನೆಮ್ಮದಿಯಾಗಿ ಇದ್ಬಿಡ್ತೀನಿ ಅಂತ ಬರ್ಸ್ಕೊಂಡು ಮಲಗೋದು, ಎದಳೋದು, ಆಮೇಲೆ ಫೋನ್ ಹಿಡ್ಕೊಂಡ್ಬಿಡೋದು ಅಷ್ಟೇ. ಬಾಯ್.